ಓಕೆ, ನಮಸ್ತೆ ಎಲ್ರಿಗೂ. ನಮ್ಮ ಜೊತೆ ಮಾತಾಡಕ್ಕೆ ಈಗ ಕರಣ್, ರೂಪ್ಕಾಂತ್, ಅರ್ಜುನ್ ಅಂಡ್ ನವೀನ್ ಇದ್ದಾರೆ. ನಾವೀಗ ಚೆನ್ನೈ ಅಂಡ್ ಪಂಜಾಬ್ ಮ್ಯಾಚ್ ನ ಪ್ರಿವ್ಯೂ ಮಾಡೋಣ. ಏನ್ ಚೆನ್ನೈ ಅನ್ಕೊಂತಿದ್ದೀರಾ? ಪಂಜಾಬ್ ಕೋಲ್ಕತ್ತಾ ಹೈದರಾಬಾದ್. ಇಲ್ಲ, ಚೆನ್ನೈ ಪಂಜಾಬ್. ಓಕೆ ಡನ್. ಏನ್ ಅನ್ಕೊಂತಿದ್ದೀರಾ? ಯಾರ್ ಗೆಲ್ಬೋದು ನಾಳೆ? ನಾಳೆ ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ಚೆನ್ನೈ ಗೆಲ್ತಾರೆ. ಚೆನ್ನೈಯಾ? ಹೌದು. ಯಾಕಣ್ಣ? ಒಂದು ನಿಮಿಷ, ಸಾರಿ, ಇವತ್ತಿನ ಮ್ಯಾಚ್ ಅಂತ ಮಾತಾಡೋಣ. ಬೆಳಗ್ಗೆ ಅಪ್ಲೋಡ್ ಮಾಡೋದು ಇವತ್ತಿನ ಮ್ಯಾಚ್ ತರ. ಓಕೆ, ಆಯ್ತು. ಕನ್ನಡ ಯಾರು ಗೆಲ್ತಾರಣ್ಣ ಇವತ್ ಮ್ಯಾಚ್ ಅಲ್ಲಿ? ಚೆನ್ನೈ ಯಾರು? ಇವತ್ತಿನ ಮ್ಯಾಚ್ ಚೆನ್ನೈ ಅವ್ರು ಖಂಡಿತ ಗೆಲ್ತಾರೆ. ಹೌದಾ? ಏನ್ ಅಷ್ಟು ಕಾನ್ಫಿಡೆನ್ಸು? ಅಷ್ಟು ಕಾನ್ಫಿಡೆನ್ಸ್ ಅಂತಂದ್ರೆ ನೆನ್ನೆ ತಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಹೌದಾ? ಅವ್ರಿದ್ರೆ ಮಾತ್ರ ಗೆಲ್ತಾರೆ ಅಂತ ನಿಮ್ ಒಪಿನಿಯನ್? ಏನ್ ಗೊತ್ತಾ, ಒಂದು ಟೀಮ್ ಅಲ್ಲಿ ಒಂದು ಮ್ಯಾಚ್ ಗೆಲ್ಲೋದಕ್ಕೆ ಒಬ್ರು ಅದೃಷ್ಟವಂತರಿದ್ರೆ ಸಾಕು ಅಂತ ಅಂತಾರೆ. ಅಲ್ಲ, ಇದೇನ್ ಲಾಟ್ರಿ ಅಲ್ಲ, ಇದು ಕ್ರಿಕೆಟ್. ಓಕೆ, ಅಲ್ಲ, ಈಗ ತಲಾ ಆಡಿಲ್ಲ ಅಂದ್ರೆ ಸೋಲ್ತಾರ? ಉಳಿದಿರೋ ಪ್ಲೇಯರ್ ಗಳಿಗೆಲ್ಲ ಒಂದು ಜೋಶ್. ಹೌದಾ? ಆತರ. ನಿಮ್ ಪ್ರಕಾರ ರೂಪ್ಕಾಂತ್ ಸರ್ ಯಾರು ಗೆಲ್ತಾರೆ? ಈಗ ಕೊಹ್ಲಿ ಇದ್ರೆ ಅಂದ್ರೆ ನಾನು 35-70 ಕೊಡ್ತೀನಿ. ನಾನು 30-70. ಅಂದ್ರೆ ಪಂಜಾಬ್ 70ನಾ? 70. ಓಕೆ. ಅರ್ಜುನ್? ನಂದೀಶ್, ಒಂದ್ ನಿಮಿಷ. ಓಕೆ. ನೀವು 30 ಮತ್ತೆ 70 ಅಂತ ಅಂದ್ರಲ್ಲ, ಅದ್ರ ಕಾರಣ ಹೇಳಿ. ಕಾರಣ ಅಂದ್ರೆ ಚೆನ್ನೈ ಕಡೆ ನಿಮ್ಗೆ ಬೌಲಿಂಗ್ ಅಟ್ಯಾಕ್ ಕಡಿಮೆ ಇದೆ. ಬ್ಯಾಟಿಂಗ್ ಅಲ್ಲಿ ಒಂದ್ 3 ಜನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೈದರಾಬಾದ್ ಅಲ್ಲಿ ಪಂಜಾಬ್ ಅಲ್ಲಿ ಹಂಗಲ್ಲ. ಪಂಜಾಬ್ ಅಲ್ಲಿ ನಿಮ್ಗೆ ಹಿಟ್ಟರ್ಸ್ ಇದಾರೆ, ಬೌಲಿಂಗ್ ಅಟ್ಯಾಕ್ ಇದೆ, ಚೆನ್ನಾಗಿದೆ ಅವ್ರದ್ದು ಟೀಮ್. ಈಗ ನೆಕ್ಸ್ಟ್ ಮ್ಯಾಚ್ ಬ್ರೇವಿಸ್ ಆಡ್ತಾನಾ? ಇಲ್ಲ, ಇಂಜುರಿ ಅಲ್ಲ ಅವನು. ಹೌದಾ? ಓಕೆ. ಅರ್ಜುನ, ನಿನ್ ಪ್ರಕಾರ ಯಾರು ಗೆಲ್ತಾರೆ ನಾಳೆ? ಪ್ರಕಾರ ನಾಳೆ ನಾವು ಮ್ಯಾಚ್ ಎಲ್ಲ ಬಂದ್ರೆ ಹೋಮ್ ಟೀಮ್ಸ್ ಗೆಲ್ತದೆ. ಏನೋ ಸ್ಟ್ರಕ್ ಆಗ್ತಿದೆ ವಾಯ್ಸ್. ಓಕೆ. ಎಲ್ಲ ಹಿಂದಿನ ಮ್ಯಾಚ್ ನೋಡ್ಕೊಂಡ್ ಬಂದ್ರೆ ಗೆಲ್ತಾರೆ ಯಾವ ಗ್ರೌಂಡ್ ಅಲ್ಲೇ. ಗೈಡೆನ್ಸ್ ಗೆ ಒಂದು ಹೆಲ್ಪ್ ಆಗುತ್ತೆ. ನಿನ್ ವಾಯ್ಸ್ ಏನೋ ಬ್ರೇಕ್ ಆಗ್ತಿದೆ ನಿನ್ ವಾಯ್ಸ್ ಬ್ರೇಕ್ ಆಗ್ತಿದೆ, ಯಾಕೋ ಗೊತ್ತಾಗ್ತಿಲ್ಲ. ನವೀನ್, ನಿನ್ ಪ್ರಕಾರ ಯಾರು ಗೆಲ್ತಾರೆ? ನಮ್ ಪ್ರಕಾರ ಪಂಜಾಬ್ ಗೆಲ್ತಾರೆ. ಹೌದಾ? ಯಾಕೆ? CSK ಗೆ ಆಪೋಸಿಟ್ ಆಗಿ ಹೇಳೋದಾ? ಇಲ್ಲ, ಆತರ ಇಲ್ಲ. CSK ಬರೀ ಇಂಜುರೀಸ್. ಅವ್ರು ಇದ್ದಿದ್ದೆ ಇದ್ದಿದ್ದೆ ಪಾಪ ಬ್ರೇವಿಸ್ ಮೇಲೆ. ಅವ್ರು ಒಂದ್ ಕೆಲಸ ಮಾಡ್ಬಿಡ್ತೀನಿ, ನಾನ್ ಬ್ಯಾಕ್ಔಟ್ ಹಾಕ್ಬಿಡ್ತೀನಿ, ನೀವು ಕಂಟಿನ್ಯೂ ಮಾಡಿ. ಅಲ್ಲ, ನೀವು ಮಾತಾಡ್ತಿರೋದ್ ನೋಡಿದ್ರೆ IPL ಇವಾಗ ಶುರು ಆಗಿದೆ, ಇಂಜುರೀಸ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ. ಒಂದ್ ನಿಮಿಷ ನಾನು ಮಾತಾಡ್ತೀನಿ. ರೂಪ್ಕಾಂತ್ ಅವ್ರು ಹೇಳ್ತಾರೆ 30-70 ಅಂತ ಅಂತಾರೆ. ಏನ್ ಚೆನ್ನೈ ಟೀಮ್ ಅಲ್ವಾ? ಟೀಮ್ ಇಲ್ಲ ಈ ಸಲ ಪಾಪ. ಅಲ್ಲ, ಸಂಜು ಸ್ಯಾಮ್ಸನ್ ಮರ್ತೋದಾ? ದುಬೇನ್ ಮರ್ತೋದ್ರ? ಅಲ್ಲ, ನೀವು ತಲಾ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಅಲ್ಲ, ನೀವು ಪ್ರಾಕ್ಟೀಸ್ ಮಾಡದೇ ಇರೋದಕ್ಕೆ ಚೆನ್ನೈ ಅಲ್ಲ. ಫಸ್ಟ್ ಆಫ್ ಆಲ್ ಆಪೋಸಿಟ್ ಯಾರಿದ್ದಾರೆ ಅಂತ ಥಿಂಕ್ ಮಾಡಿ. ತಲೆ ವೈಬ್ ಅಂತ ಅಂದೆ, ಓಕೆನಾ? ಡಿಪೆಂಡೆನ್ಸಿ ಅಂತ ನಾನು ಹೇಳ್ತಾ ಇಲ್ಲ, ಓಕೆನಾ? ಇಡೀ ವರ್ಲ್ಡ್ ಕಪ್ ಗೆಲ್ಲಕ್ಕೆ ಸಂಜು ಸ್ಯಾಮ್ಸನ್ ಇದೆಷ್ಟಿತ್ತು? ಇಡೀ ವರ್ಲ್ಡ್ ಕಪ್ ಅಲ್ಲ, ಲಾಸ್ಟ್ 3 ಮ್ಯಾಚ್ ಕೊಡ್ಬೇಕಾಗಿತ್ತು. ಅಲ್ಲಿ ಸ್ಯಾಮ್ಸನ್ ಒಬ್ರು ಆಡಿದ್ರೆ ಗಲ್ಲಲ್ಲ. ಬೌಲರ್ ಹೇಳ್ಬಿಡಿ, ಚೆನ್ನೈ ಕಡೆ ಪಾಪ ಪರ್ಫಾರ್ಮ್ ಮಾಡೋರು. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಸ್ಯಾಮ್ಸನ್ ಇದಾರೆ ಇವಾಗ ಚೆನ್ನೈಯಲ್ಲಿ. ಸ್ಯಾಮ್ಸನ್ ಒಬ್ರೆ ಗಲ್ಸ್ಕೊಡಕ್ ಆಗಲ್ಲ ಅವನ ಕರಣ. ದುಬೆ ಇಲ್ವಾ? ಅಪ್ಪ, ಈ ಕಡೆ ಹೇಳಿದ್ರೆ ಹಂಗೆ ಎಷ್ಟು ಜನ ಇದಾರೆ? ನೀನ್ ಮಾತ್ರ ಲಾಸ್ಟ್ ಇಯರ್ ಇದ್ ಹೇಳ್ತಿದ್ಯಾ, ಯಾವ್ದು ಹೇಳು? ರಿವ್ಯೂ ಮಾಡಕ್ಕಾಗಲ್ಲ. ಇವನ್ ಪರವಾಗಿ, ಇವನ್ ವಿರೋಧವಾಗಿ, ಇವನ್ ಅಪೋಸಿಟ್, ಬೌಲರ್ಗೆ ಬೌಲರ್ ಅಲ್ಲ, ಆಯ್ತಾ? ಒಂದು ಟೀಮ್ ಚೆನ್ನೈ ಬಲಿಷ್ಠವಾಗಿದೆ, ಚೆನ್ನೈಗಿಂತ ಪಂಜಾಬ್ ಬಲಿಷ್ಠವಾಗಿದೆ ಅಂತ ನಮ್ಮ ಒಪಿನಿಯನ್. ನವೀನ, ಚೆನ್ನೈಗಿಂತ ಪಂಜಾಬ್ ಬಲಿಷ್ಠವಾಗಿದೆ. ಹೇಳಿ ಅರ್ಜುನ್, ಹೇಳಿ. ನವೀನಣ್ಣ, ಇವಾಗ ಚೆನ್ನೈ ಕಡೆ ಬೌಲರ್ ಯಾರಿದ್ದಾರೆ ಇಲ್ಲಿ? ಮ್ಯಾಟ್ ಹೆನ್ರಿ, ನ್ಯೂಜಿಲೆಂಡ್ ಮೇನ್ ಬೌಲರ್ ಅವನೇ. ನ್ಯೂಜಿಲೆಂಡ್ ಮೈನ್ ಬೌಲರ್ ಆಗ್ಬೋದು. ಮೊನ್ನೆ ಹೆಂಗ್ ಓಡಿಸ್ಕೊಂಡ ಮ್ಯಾಟ್ ಹೆನ್ರಿ? ವಿರಾಟ್ ಕೊಹ್ಲಿ ರಾಜಸ್ಥಾನ ಅವನು 16 ವರ್ಷ ಸೂರ್ಯವಂಶಿ. ಈಗ ಮೊನ್ನೆ ಮ್ಯಾಚ್ ಹೇಳ್ತಿಲ್ಲ, ನಾಳೆ ಮ್ಯಾಚ್ ಹೇಳ್ತಿರೋದು.
ಇವಾಗ ಕೊಹ್ಲಿ ಇವತ್ 0 ಈಗ ಹಂಗಾದ್ರೆ ಮೊನ್ನೆ ಮ್ಯಾಚ್ ಪಂಜಾಬ್ 160 ಹೊಡೆದಿದ್ದು 160 ನಾಳೆ ನೋಡಿರೋದು. ಅಂದ್ರೆ ಫಾರ್ಮ್ ಹಂಗಿದೆ ಅಂತ ಹೇಳ್ತಿದ್ವಿ, ಫಾರ್ಮ್ ಬಗ್ಗೆ ಮಾತಾಡ್ತಿದೀವಿ ನಾವು. ಇಲ್ಲ ಇರಿ, ದುಬೆ ಸಂಜು ಸ್ಯಾಮ್ಸನ್ ಅಲ್ಲಿ ನೆಕ್ಸ್ಟ್ ಮ್ಯಾಚ್ ಆಡ್ತಾರೆ. ಆಗ್ಲಿ ಗಾಯಕ್ವಾಡ್ ಕಾಂಪಿಟೇಷನ್ ಇರ್ಲಿ ಅಟ್ಲೀಸ್ಟ್ ಅಂತ. ಗಾಯಕ್ವಾಡ್ ಮರ್ತೋದ್ರಾ? ನೀವೇ ಮರ್ತೋಗಿದ್ದೀರಾ ಗಾಯಕ್ವಾಡ್, ನಾವೇ ಮರೆಯೋದು. ನೆಕ್ಸ್ಟ್ ಫಾರ್ಮ್ ಬರ್ತಾನಿರಿ ನೆಕ್ಸ್ಟ್ ಮ್ಯಾಚ್ ಇಂದ. ನೆಕ್ಸ್ಟ್ ಸೀಸನ್ ಬರ್ಬೇಕಷ್ಟೇ. ಇಲ್ಲ ಏನ್ ಗೊತ್ತಾ, ಅವರು ಲಾಂಗ್ ರನ್ ಕೊಡ್ತಾ ಇದಾರೆ ಅಷ್ಟೇ ಎಲ್ಲಾ ಪ್ಲೇಯರ್ಸ್ಗೂ. ಇಷ್ಟು ಲಾಸ್ಟ್ ಸೀಸನ್ ಅದ್ರ ಲಾಸ್ಟ್ ಸೀಸನ್ ಗೆಲ್ಲ ಹೋಲ್ಸ್ಕೊಂಡ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಅಲ್ಲ ಅದ್ರ ನೆಕ್ಸ್ಟ್ ಇಯರ್ ಕಪ್ ಹೊಡಿಬಹುದು ಹೊರತು ಈ 2 ವರ್ಷ ಕಷ್ಟ ಇದೆ ಅವ್ರಿಗೆ. ಯಾರಿಗೆ? CSK ಅವ್ರಿಗ? CSK ಅವ್ರಿಗೆ. ಯಾಕೆಂದ್ರೆ ಯಂಗ್ಸ್ಟರ್ಸ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ ಅವ್ರು ಅಷ್ಟೇ. ಸ್ವಲ್ಪ ಟೈಮ್ ಬೇಕು. ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ ಇದು? ಬೆಂಗಳೂರಲ್ಲಿ ಸಂಡೇ ಮ್ಯಾಚ್ ಅಲ್ಲಿ ಒಂದು 250 ಹೊಡಿತಾರಲ್ಲ ಚೆನ್ನೈ ಅವರು, ಅವಾಗ ಈ ಒಪಿನಿಯನ್ ಚೇಂಜ್ ಆಗುತ್ತೆ ನಿಮ್ಗೆ. ಆಯ್ತು, ಓಕೆ, ಮಾಡೋಣ, ಅಲ್ಲಿ ತನಕ ವೇಟ್ ಮಾಡೋಣ. ಆ ಚಿನ್ನಸ್ವಾಮಿ ಚಿಕ್ಕ ಮ್ಯಾಚ್ ಸಂಡೇ ಮ್ಯಾಚ್ 2 ಪ್ಲಸ್ ಮಾಡೋಣ, ಸಂಡೇ ಮಾತಾಡೋಣ. ಮಂಡೇ 250 ಹೊಡೆದವ್ರ ಇಲ್ಲ ಅಂತ. ಹಿಂಗೆ ಬೆಂಗಳೂರ್ ಮೇಲೆ 300 ಹೊಡಿತೀವಿ, ಅವ್ರು ಹೊಡಿತೀವಿ ಇವ್ರು ಹೊಡಿತೀವಿ ಅಂದಾರಲ್ಲ, ಒಟ್ಕೊಂಡು ಹೋದ್ರೆ ನೋಡಿದ್ವಲ್ಲ. ನಾವು ಬೆಂಗಳೂರು ಪರಾನೇ, ನಾವು ಬೆಂಗಳೂರವ್ರೆ. RCB ನಾಳೆ ಮ್ಯಾಚು ನೋಡಿದ್ವಲ್ಲ, 300 ಹೊಡಿತೀವಿ ಅಂದಾರಲ್ಲ, ಎಷ್ಟು ಹೊಡೆದ್ರು ಅಂತ. ಇಲ್ಲ, ಆಕ್ಚುಲಿ ಅವ್ರ ಬೌಲಿಂಗ್ ಪ್ರಾಬ್ಲಮ್ ಇದೆ CSK ಅವ್ರಿಗೆ. ಹೌದು, ಇಲ್ಲ ನೋಡಿ, ಬೌಲಿಂಗ್ ಏನು ಸರಿ ಪ್ರಾಬ್ಲಮ್ ಆಗಲ್ಲ, ಬ್ಯಾಟಿಂಗ್ ಇಂಪಾರ್ಟೆಂಟು. ಆಯುಷ್ ಮಾತ್ರೆ ಮತ್ತೆ ಊರ್ವಿ ಪಟೇಲ್ ಅವರಿಬ್ರು ಕ್ಲಿಕ್ ಆಗ್ತಾರೆ ಯಂಗ್ಸ್ಟರ್ಸ್. ಕ್ಲಿಕ್ ಆಗಿರೋ ಪಂಜಾಬ್ ಕಡೆ ಆಲ್ರೆಡಿ ಕ್ಲಿಕ್ ಆಗಿರೋ ಇದಾಗಲ್ಲ, ಫಾರ್ಮರ್ ಇದಾರಲ್ಲ. ಯಾರಿದ್ದಾರೆ ಫಾರ್ಮ್ ಅಲ್ಲಿ? ಮೊನ್ನೆ ಆಡ್ಲಿಲ್ಲ ಶ್ರೇಯಸ್ ಅಯ್ಯರ್ ಆಡಿಲ್ಲ, ಪ್ರಿಯಾಂಶ್ ಸರ್ ಆಡ್ಲಿಲ್ಲ, ವಿಕೆಟ್ ಕೀಪರ್ ಮತ್ತೆ ನಮ್ಮ ಕರ್ನಾಟಕ ಕನ್ನಡ ಏನಂತೀರಣ್ಣ ಇದಕ್ಕೆ? ಟೀಮ್ ಸರ್ 5 ಸಲ ಅಲ್ಲ, ನೀವು 10 ಸಲ ಗೆಲ್ಲಿ ಪರವಾಗಿಲ್ಲ. ಈ ವರ್ಷ ಏನ್ ಪರ್ಫಾರ್ಮ್ ಮಾಡ್ತಾರೆ ಅಷ್ಟೇ ಮ್ಯಾಟರ್ ಆಗೋದು. ಇವಾಗ ಬೆಂಗಳೂರು ಲಾಸ್ಟ್ ಇಯರ್ ಕಪ್ ಗೆದ್ದು ಅಂದ್ಬಿಟ್ಟು ಅವ್ರನ್ನ ಯಾರು ಇದ್ ಮಾಡ್ತಾ ಇಲ್ಲ, ಅವ್ರು ಬರ್ತಾ ಇರೋದು. ಸೌಂಡ್ ಎಲ್ಲರೂ ಕೇಳಿಸ್ತಿದ್ಯಾ ಗರ್ರ ಅಂತ? ಯಾರು ಸಿಕ್ಕಾಪಟ್ಟೆ ಸೌಂಡ್ ಇದೆ. ಕನ್ನಡನೇ ಅನ್ಸುತ್ತೆ. ಕನ್ನಡ ಮ್ಯೂಟ್ ಮಾಡಿ ಒಂದ್ ಸೆಕೆಂಡ್ ನೀವು.